ಪ್ರಿಯಾಂಕಾ, ನಾವು ಒಂದು ಕೆಲಸ ಮಾಡೋಣ. ಇಷ್ಟೊತ್ತವರೆಗೂ ನಾವು ನೋಡಿರೋ ಸೀರೆಗಳಲ್ಲಿ ನನಗೆ ಯಾವ್ದು ಇಷ್ಟ ಆಯಿತೋ ಅದನ್ನು ತಗೊಳ್ಳೋಣ. ನಿನಗೆ ಯಾವ್ಯಾವೆಲ್ಲ ಇಷ್ಟ ಆಯಿತೋ ಆ ಸೀರೆಗಳನ್ನು ತಗೊಳ್ಳೋಣ. ಎಲ್ಲ ಸೀರೆಗಳನ್ನು ಒಟ್ಟಿಗೆ ಬಿಲ್ ಮಾಡಿಸಿದ್ರಾಯ್ತು. ಇದೆಲ್ಲ ಆದಮೇಲೆ ನಾವಿನ್ನೂ ಬಂಗಾರದ ಅಂಗಡಿಗೆ ಬೇರೆ ಹೋಗಬೇಕು. ನಿನಗೆ ಒಂದಷ್ಟು ಒಡವೆಗಳನ್ನು ಆರ್ಡ್ರ್ ಕೊಟ್ಟಿದ್ವಿ. ಆಮೇಲೆ ಇನ್ನೊಂದು ಸ್ವಲ್ಪ ರೆಡಿ ಇರೋ ಒಡವೆಗಳಲ್ಲಿ ಯಾವುದಾದ್ರೂ ಚೆನ್ನಾಗಿತ್ತು ಅಂದರೆ ಅದನ್ನು ಪರ್ಚೇಸ್ ಮಾಡೋಣ. ಅತ್ತೆ, ಒಡವೆ ಆಗಲಿ ಸೀರೆ ಆಗಲಿ ನೀವು ಯಾವುದನ್ನಾದರೂ ಫೈನಲ್ ಮಾಡಿ, ನನಗದು ಓಕೆನೆ. ಯಾಕಂದರೆ ನಿಮ್ಮ ಸೆಲೆಕ್ಷನ್ ಬಗ್ಗೆ ನನಗೆ ಪೂರ್ತಿ ನಂಬಿಕೆ ಇದೆ. ನೀವು ನನಗೋಸ್ಕರ ಏನೇ ಆರಿಸಿದ್ರು ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಏನೇ ತಗೊಳ್ಳೋವಾಗಾದರೂ ಅಷ್ಟೇ, ನೀವು ನನ್ನನ್ನೇನು ಕೇಳೋದೇ ಬೇಡ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಓಕೆ ಮಾಡಿ. ಪ್ರಿಯಾಂಕಾ, ನಿಜವಾಗ್ಲೂ ನಾವು ತುಂಬ ಅದೃಷ್ಟ ಮಾಡಿದ್ವಮ್ಮ. ಅದಕ್ಕೆ ನಿನ್ನಂತಹ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇದೆಯಾ. ಪ್ರಿಯಾಂಕಾ, ನೀನೇನಾದರೂ ಸಿಕ್ಕಲಿಲ್ಲ ಆದರೆ ಹೋಗಿ ಹೋಗಿ ಆ ಅನೂಷಳಂಥ ಹುಡುಗಿ ಜೊತೆ ನನ್ನ ಮಗನ ಮದುವೆ ಆಗಿಬಿಡ್ತಿತ್ತೇನೋ. ನನಗಂತೂ ಆ ಹುಡುಗಿ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅದು ಯಾವ ಜನ್ಮದ ಅದೃಷ್ಟನೋ ಏನೋ, ನಿನ್ನಂಥ ಹುಡುಗಿ ನಮಗೆ ಸಿಕ್ಕಿದ್ಯಾ. ಅಷ್ಟೆಲ್ಲ ಓದ್ಕೊಂಡಿದ್ಯಾ, ನಿಮ್ಮ ಮನೇನೂ ಅನುಕೂಲವಾಗಿದ್ದಾರೆ. ಆದರೂ ನೋಡು, ನಿನಗೆ ಒಂದು ಸ್ವಲ್ಪನೂ ಅಹಂಕಾರ ಅನ್ನೋದೇ ಇಲ್ಲ. ನಮ್ಮ ಮನೇಲೂ ಯಾವುದಕ್ಕೂ ಕೊರತೆ ಇಲ್ಲ ಬಿಡು. ನಮ್ಮ ಮನೆಗೆ ಬಂದಮೇಲೂ ನೀನು ಇನ್ನೂ ಚೆನ್ನಾಗಿರ್ತೀಯ. ಅತ್ತೆ, ನೀವು ಏನು ಚಿಂತೆ ಮಾಡಬೇಡಿ. ನಾನು ನಿಮ್ಮ ಮನೆಗೆ ಬಂದಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಇನ್ನೂ ತುಂಬ ಬದಲಾವಣೆಗಳಾಗುತ್ತೆ. ಆಗ್ಲಮ್ಮ, ನನ್ನ ಮುದ್ದಿನ ಸೊಸೆ ನೀನು. ನೋಡು, ನಾನು ಈಗಲೇ ನಿನ್ನನ್ನು ಸೊಸೆ ಅಂತ ಕರಿತಾ ಇದ್ದೀನಿ. ನಾನು ಅಷ್ಟೇ, ನಿಮಗೆ ಈಗಲಿಂದನೇ ಅತ್ತೆ ಅಂತ ಕರಿತಾ ಇದ್ದೀನಿ. ಹೌದು, ರಾಕೇಶ್ ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ? ಇವತ್ತು ಬೆಳಿಗ್ಗೆನೇ ಅವನಿಗೆ ಹೇಳಿದ್ದೀನಿ, ಬಟ್ಟೆ ಶಾಪಿಂಗು ಜ್ಯುವೆಲ್ರಿ ಶಾಪಿಂಗ್ ಎಲ್ಲ ಇದೆ, ಮಾಮೂಲಿ ನಾವೆಲ್ಲ ಪರ್ಚೇಸ್ ಮಾಡ್ತೀವಲ್ಲ ಅಂಗಡಿಗೆ ಒಂದು 11-12 ಗಂಟೆ ಅಷ್ಟೊತ್ತಿಗೆ ಬಂದುಬಿಡು ಅಂತ. ಇಷ್ಟೊತ್ತಾದರೂ ಬಂದಿಲ್ಲ. ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲಪ್ಪ. ಯಾವುದೋ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ದ. ಅದೇ ಮೀಟಿಂಗಲ್ಲಿ ಏನಾದರೂ ಬ್ಯುಸಿಯಾಗಿರಬೇಕು. ಅದನ್ನು ಮುಗಿಸ್ಕೊಂಡು ಬರ್ತಾನೋ ಏನೋ. ನನಗೆ ಬೇರೆ ದೇವಸ್ಥಾನಕ್ಕೆ ಬೇರೆ ಹೋಗೋದಿತ್ತಿವತ್ತು. ಅತ್ತೆ, ನೀವೊಂದು ಕೆಲಸ ಮಾಡಿ, ನೀವು ಬೇಕಿದ್ರೆ ದೇವಸ್ಥಾನಕ್ಕೆ ಹೋಗಿ, ನಾನೀಗ ಈ ಬಟ್ಟೆಗಳನ್ನೆಲ್ಲ ಬಿಲ್ ಮಾಡಿಸ್ತಿರ್ತೀನಿ. ಅಷ್ಟೊತ್ತಿಗೆ ರಾಕೇಶ್ ಬರ್ತಾರೆ. ಆಮೇಲೆ ನಾನು ಅವರು ಹೋಗಿ ಗೋಲ್ಡ್ ಶಾಪಿಂಗು ಎಲ್ಲ ಮಾಡಿ ಮುಗಿಸ್ಬಿಡ್ತೀವಿ. ಅತ್ತೆ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನೀವು ನನ್ನ ಕೈಗೆ ದುಡ್ಡು ಕೊಟ್ಟು ಹೋಗಿ, ನಾನು ಈ ಸೀರೆಗೆಲ್ಲ ಪೇ ಮಾಡಿರ್ತೀನಿ. ಅಯ್ಯೋ ಪ್ರಿಯಾಂಕಾ, ಏನು ಮಾತಾಡ್ತೀಯಮ್ಮ? ಅದ್ರಲ್ಲಿ ತಪ್ಪು ತಿಳ್ಕೊಳ್ಳೋ ಅಂಥದ್ದು ಏನಿದೆ? ನೀನೇನು ಬೇರೆನಾ? ನಮ್ಮನೆ ಅವಳು. ನಿನ್ನ ಕೈಗೆ ದುಡ್ಡು ಕೊಡೋಕ್ಕೆ ನಾನು ಯಾಕೆ ಹಿಂದೆ ಮುಂದೆ ನೋಡ್ತೀನಿ? ತಗೊಮ್ಮ, ಇದರಲ್ಲಿ 5 ಲಕ್ಷ ಇದೆ. ಇನ್ನೂ ಒಂದಷ್ಟು ಸೀರೆಗಿರೆ ಬೇಕಾದರೆ ನೋಡು, ಸೀರೆಗೂ ಪೇ ಮಾಡು. ರಾಕೇಶ್ ಬರೋದು ಲೇಟ್ ಆದರೆ ಬಂಗಾರದ ಅಂಗಡಿ ಅಡ್ರೆಸ್ ನಾನು ನಿನ್ಗೆ ಹೇಳೋಗಿರ್ತೀನಿ. ಅಲ್ಲಿ ಹೋಗಿ ನೀನು ಗೋಲ್ಡ್ ನೋಡ್ತಾ ಇರೋ. ಸಾಧ್ಯ ಆದರೆ ನಿನಗೆ ಯಾವ್ದಾನ ಇಷ್ಟ ಆದರೆ ತೊಗೊಂಡು ಬಿಡು. ಯಾವುದಕ್ಕೂ ಹಿಂದೆ ಮುಂದೆ ನೋಡಬೇಡ. ನಿನಗೆ ಏನೇನು ಇಷ್ಟ ಆಗುತ್ತೋ ಎಲ್ಲ ತಗೋ. ದುಡ್ಡು ಏನಾದರೂ ಕಡಿಮೆ ಆಯಿತು ಅಂದರೆ ರಾಕೇಶಿಗೆ ಫೋನ್ ಮಾಡು, ನಿನಗೆ ದುಡ್ಡು ಕಳಿಸ್ಕೊಡ್ತಾನೆ. ಸರಿ ಅತ್ತೆ, ನಾನೀಗ ಡ್ರೈವರ್ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ. ಇನ್ನೇನು ಸ್ವಲ್ಪ ಹೊತ್ತಿಗೆ ರಾಕೇಶ್ ಬರ್ತಾನೆ. ನೀನು ಅವನು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಂದುಬಿಡಿ, ಸರಿನಾ? ಸರಿ ಅತ್ತೆ. ಪ್ರಿಯಾಂಕಾ ನೋಡೋಕೇನು ಒಬ್ಬಳು ಸೀದಾ ಸಾದಾ ಹುಡುಗಿ ಥರ ಕಾಣ್ತಿರ್ತಾಳೆ. ಅವಳ ಮದುವೆ ಈಗ ರಾಕೇಶ್ ಅನ್ನೋ ಒಬ್ಬ ದೊಡ್ಡ ಬಿಸ್ನೆಸ್ ಮನ್ ಜೊತೆ ಆಗೋದಿರತ್ತೆ. ಆದರೆ ಪ್ರಿಯಾಂಕಾಳ ನಿಜವಾದ ಮುಖ ರಾಕೇಶ್ಗಾಗಲಿ ಅವನ ತಾಯಿಗಾಗಲಿ ಗೊತ್ತಿರಲ್ಲ. ನಿಜ ಏನಂದರೆ ಪ್ರಿಯಾಂಕಾ ರಾಕೇಶ್ ಮತ್ತು ಅವನ ತಾಯಿಗೆ ಮೋಸ ಮಾಡ್ತಾ ಇರ್ತಾಳೆ. ಪ್ರಿಯಾಂಕಾ ಈಗಾಗಲೇ ಮದುವೆ ಆಗಿರೋಳು. ರಾಕೇಶ್ ಮನೆಯ ಕಾರ್ ಡ್ರೈವರ್ ರಾಜು. ಈ ಮುದುಕಿನ ದೇವಸ್ಥಾನಕ್ಕೆ ಡ್ರಾಪ್ ಮಾಡಿದ್ದಾಯಿತು. ಪ್ರಿಯಾಂಕಾಗೆ ಫೋನ್ ಮಾಡೋಣ, ಅಲ್ಲಿ ಏನಾಗ್ತಾ ಇದೆಯೋ ತಿಳ್ಕೊಳ್ಳೋಣ. ಹಲೋ ಪ್ರಿಯಾಂಕಾ, ಏನಾಯಿತು? ಆ ರಾಕೇಶ್ ಬಂದ? ಇಲ್ಲ ರೀ, ಅವನಿನ್ನೂ ಬಂದಿಲ್ಲ. ಹೌದಾ? ನಾನು ಆ ಮುದುಕಿನ ಈಗಿನ ಜಸ್ಟ್ ದೇವಸ್ಥಾನಕ್ಕೆ ಡ್ರಾಪ್ ಮಾಡಿದೆ. ಹಾಗೆ ಅಲ್ಲೇನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ರೀ, ಇಲ್ಲಿ ಶಾಪಿಂಗಿಗೆ ಬಂದಾಗ ಆ ಮುದುಕಿ ನಾನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು ಅಂತಂದ್ಲು. ಸಿಕ್ಕಿದ್ದೆ ಚಾನ್ಸು ಅಂತ ನಾನು, ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಾನೆಲ್ಲ ಶಾಪಿಂಗ್ ಮಾಡ್ತಾ ಇರ್ತೀನಿ ಅಂತ ಹೇಳಿ ಅವಳ ಹತ್ರ ನನ್ನ ಕೈಯಲ್ಲೇ ದುಡ್ಡು ಕೊಟ್ಟು ಹೋಗಿರಿ ಅಂತ ಹೇಳಿದೆ. ಅವಳು ನನ್ನ ಕೈಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾಳ್ರಿ. ಹೌದಾ? ಒಳ್ಳೇದಾಯಿತು. ನೋಡು, ನೀನು ಅದರಲ್ಲಿ ಒಂದಷ್ಟು ಹಣನ ಸಪ್ರೇಟಾಗಿ ಎತ್ತಿಟ್ಕೊಂಡು ಬಿಡು. ಆ ರಾಕೇಶ್ ಬರೋಷ್ಟರೊಳಗೆ ಈ ಕೆಲಸ ಮಾಡಿ ಮುಗಿಸ್ಕೊ. ನೋಡು, ಒಡವೆ ಖರೀದಿ ಮಾಡಬೇಕಾದ್ರೆ ಮಾತ್ರ ಎಷ್ಟು ಕಾಸ್ಟ್ಲಿದಾಗುತ್ತೋ ಅಷ್ಟು ಕಾಸ್ಟ್ಲಿ ಒಡವೆ ಖರೀದಿ ಮಾಡು. ಆ ರಾಕೇಶ ಅವರಮ್ಮ ಮುದುಕಿ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಣ ಒಡವೆನ ಕಿತ್ಕೊಂಡು ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಇಲ್ಲಿಂದ ಓಡ್ ಹೋಗ್ಬಿಡೋಣ. ಆವಾಗಲೇ ನಾವು ಆಸೆ ಪಟ್ಟ ಹಾಗೆ ಐಷಾರಾಮಿ ಜೀವನ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಈಗ ಸಿಗ್ತಾ ಇರೋ ಈ ಚೂರುಪಾರು ಸಂಬಳದಲ್ಲಿ ನಾರ್ಮಲ್ ಜೀವನ ಮಾಡೋದು ಕಷ್ಟ. ನೀವೇನು ಚಿಂತೆ ಮಾಡಬೇಡಿ. ಆ ಮುದುಕಿ ಮತ್ತು ಅವಳ ಮಗ ಇಬ್ಬರು ನನ್ನ ಬಲೆಗೆ ಬಿತ್ತಾಗಿದೆ. ಎಷ್ಟು ಸಾಧ್ಯನೋ ಅಷ್ಟು ಇವರನ್ನ ಲೂಟಿ ಮಾಡಿಕೊಂಡು ಇವರಿಬ್ಬರು ನಮ್ಮನ್ನು ಹುಡ್ಕೋಕ್ಕೂ ಸಾಧ್ಯ ಆಗಬಾರ್ದು ಅಂಥ ಜಾಗಕ್ಕೆ ಹೋಗಿ ಮಜವಾಗಿ ಇರೋಣ. ಸರಿ ಸರಿ, ನಾನು ಫೋನ್ ಇಡ್ತೀನಿ, ರಾಕೇಶ್ ಬರ್ತಾ ಇದ್ದಾನೆ. ಸಾರಿ ಪ್ರಿಯಾಂಕಾ, ನಾನು ಬರೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಪರವಾಗಿಲ್ಲ ರಾಕೇಶ್, ನಿಮಗೆ ತುಂಬ ಕೆಲಸದ್ದು ಟೆನ್ಷನ್ ಇರುತ್ತಲ್ವಾ, ಐ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಪ್ರಿಯಾಂಕಾ.
ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅದು ಎಷ್ಟು ಕೋಪ ಮಾಡ್ಕೊಳ್ತಾ ಇದ್ರೋ ಗೊತ್ತಿಲ್ಲ. ಹೌದು, ಅಮ್ಮ ಇಲ್ಲಿ ಅಮ್ಮನ ಶಾಪಿಂಗಿಗೆ ಬರ್ತೀನಿ ಅಂದಿದ್ರಲ್ವಾ? ಅತ್ತೆ ಏನೋ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಂತೆ. ಅದಕ್ಕೆ ಬಂದು ಸ್ವಲ್ಪ ಹೊತ್ತು ಸೀರೆ ಎಲ್ಲ ಆರಿಸಿ ಆಮೇಲೆ ಅವರು ದೇವಸ್ಥಾನಕ್ಕೆ ಹೋದರು. ಹೋಗ್ಬೇಕಿದ್ರೆ ನನ್ನ ಕೈಲಿ 2 ಲಕ್ಷ ಕೊಟ್ಟು ಹೋದರು. ಶಾಪಿಂಗ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ಹಾಗಾಗಿ ಅತ್ತೆ ನನ್ನ ಕೈಲೇ ದುಡ್ಡು ಕೊಟ್ಟು ಹೋದರು. ಪರವಾಗಿಲ್ಲ ಪ್ರಿಯಾಂಕಾ, ಆ ಹಣನ ನೀನು ನಿನ್ನ ಹತ್ರನೇ ಇಟ್ಕೊಂಡಿರು. ಈಗ ಇಲ್ಲೇನು ಬಿಲ್ ಆಗಿದೆ, ಆಮೇಲೆ ಗೋಲ್ಡ್ ಶಾಪಿಂಗ್ದು ಎಲ್ಲ ನಾನೇ ಕೊಡ್ತೀನಿ. ನನ್ನ ಹತ್ರ ಇದೆ ಇವಾಗ. ಬಟ್ಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಬ್ರು ಜ್ಯುವೆಲ್ರಿ ಶಾಪಿಂಗಿಗೆ ಬರ್ತಾರೆ. ರಾಕೇಶ್ ಪ್ರಿಯಾಂಕಾಗೆ ಅವಳು ಇಷ್ಟಪಡೋ ಎಲ್ಲ ಕಾಸ್ಟ್ಲಿ ಜ್ಯುವೆಲ್ರಿಯನ್ನು ಕೊಡಿಸ್ತಾನೆ. ಈಗ ಪ್ರಿಯಾಂಕಾ ಹತ್ರ ರಾಕೇಶ್ ತಾಯಿ ಕೊಟ್ಟಿರೋ ಹಣ ಕೂಡ ಹಾಗೆ ಇರುತ್ತೆ, ಮತ್ತು ಮಿಕ್ಕಿದೆಲ್ಲ ಖರ್ಚು ರಾಕೇಶೇ ಮಾಡಿರ್ತಾನೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಇರುತ್ತೆ. ಈ ಕಡೆ ಪ್ರಿಯಾಂಕಾ ಮತ್ತೆ ರಾಜು ಇಬ್ರು ಇನ್ನೇನು ಸದ್ಯದಲ್ಲೇ ಎಸ್ಕೇಪ್ ಆಗೋರಿರ್ತಾರೆ. ಒಂದಿನ ಸಂಜೆ ರಾಕೇಶ್ ಮತ್ತೆ ಅವನ ತಾಯಿ ಇಬ್ರು ಯಾವುದೋ ಕೆಲಸದ ಮೇಲೆ ಆಚೆ ಹೋದರು, ವಾಪಸ್ ಮನೆಗೆ ಹೋಗ್ತಾ ಇರ್ತಾರೆ. ಆಗ ಅವರ ಕಾರಿಗೆ ಎದುರಾಗಿ ರಾಕೇಶ್ ಎಕ್ಸ್ ಗರ್ಲ್ ಫ್ರೆಂಡ್ ಅನುಷಾ ಸಿಗ್ತಾಳೆ. ನೀನ್ ಯಾಕೆ ನಮ್ಮ ಕಾರಿಗೆ ಅಡ್ಡ ಬಂದೆ? ಆಂಟಿ, ರಾಕೇಶ್, ನಾನು ನಿಮ್ಮ ಹತ್ರ ಬರೀ 1-2 ನಿಮಿಷ ಮಾತಾಡಬೇಕು, ತುಂಬ ಇಂಪಾರ್ಟೆಂಟ್ ವಿಷಯ. ನೋಡ್ ರಾಕೇಶ, ನಾನು ನಿನ್ನ ಮದುವೆನ ಈಗಾಗಲೇ ಬೇರೆ ಹುಡುಗಿ ಜೊತೆ ಸೆಟಲ್ ಮಾಡಿ ಸಾಕಿದ್ದೆ. ಇನ್ನೇನು 2 ದಿನದಲ್ಲಿ ನಿನ್ನ ಮದುವೆ. ಈಗ ನೀನು ಇವಳ ಜೊತೆ ಮಾತಾಡೋ ಅಂಥದ್ದು ಏನೂ ಇಲ್ಲ. ಇವಳ ಜೊತೆ ಮಾತಾಡೋಕ್ಕೆ ಈಗ ಏನಾದರೂ ಉಳಿದಿದೆ? ಇನ್ಮೇಲೆ ಇವಳ ಜೊತೆ ಮಾತಾಡಲ್ಲ ಅಂತ ನೀನು ನನಗೆ ಆಣೆ ಮಾಡಿದ್ಯಾ, ಮರಿಬೇಡ. ಅಮ್ಮ, 1-2 ನಿಮಿಷ ಮಾತಾಡಿದ್ರಲ್ಲಿ ಏನಿದೆ? ಅಷ್ಟಕ್ಕೂ ಅನುಷಾಗೀಗ ಮದುವೆ ಆಗಿದೆ. 1-2 ನಿಮಿಷ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾಳಲ್ವೇನಮ್ಮ? ಏನೋ ಇಂಪಾರ್ಟೆಂಟ್ ವಿಷಯನೇ ಇರಬೇಕು. ಇರು, ಏನು ಅಂತ ಒಂದ್ಸಲ ವಿಚಾರಿಸೋಣ. ಹಾಂ ಅನುಷಾ, ಹೇಳು, ಏನು ವಿಷಯ ಅಂತ ಹೇಳು. ರಾಕೇಶ್, ನೀನು ಪ್ರಿಯಾಂಕಾ ಅನ್ನೋ ಹುಡುಗಿ ಜೊತೆ ಮದುವೆ ಆಗ್ತಾ ಇದೆಯಾ ತಾನೆ? ಹೌದು. ದಯವಿಟ್ಟು ರಾಕೇಶ್, ನೀನು ಆ ಪ್ರಿಯಾಂಕನ್ ಮಾತ್ರ ಮದುವೆ ಆಗಬೇಡ. ನನಗೆ ಗೊತ್ತು ಕಣೆ, ನನ್ನ ಮಗನಿಗೆ ಒಳ್ಳೇದಾಗೋದನ್ನ ನೀನು ಸಹಿಸಲ್ಲ. ಅದರಲ್ಲೂ ಅವನು ಬೇರೆ ಹುಡುಗಿನ ಮದುವೆ ಮಾಡಿಕೊಂಡು ಚೆನ್ನಾಗಿರೋದನ್ನ ನಿನ್ನಿಂದ ಸಹಿಸಕ್ಕೆ ಸಾಧ್ಯನೇ ಇಲ್ಲ. ನೀನು ಮಾತ್ರ ಮದುವೆ ಮಾಡ್ಕೊಂಡು ಆರಾಮಾಗಿದೆಯಾ? ಅದೇ ನನ್ನ ಮಗ ಮದುವೆ ಮಾಡ್ಕೊಂಡು ಅವನು ಚೆನ್ನಾಗಿರ್ತಾನೆ ಅಂದರೆ ಅದನ್ನ ನಿನಗೆ ಸಹಿಸಕ್ಕಾಗದೆ ಅದನ್ನು ಹಾಳು ಮಾಡಕ್ಕೆ ಬಂದಿದ್ಯಾ? ಇಲ್ಲ ಆಂಟಿ, ನನ್ನ ಮನಸ್ಸಲ್ಲಿ ಆ ಥರ ಎಲ್ಲ ಏನೂ ಇಲ್ಲ. ರಾಕೇಶ್ ಯಾವುದಾದ್ರೂ ಒಳ್ಳೆ ಹುಡುಗಿನ ಮದುವೆ ಮಾಡಿಕೊಂಡು ಜೀವನದಲ್ಲಿ ಖುಷಿಯಾಗಿರಬೇಕು ಅಂತ ನಾನು ಬಯಸ್ತೇನೆ. ಆಂಟಿ, ನಾನು ನಿಮಗೂ ರಾಕೇಶ್ಗೂ ತುಂಬ ಗೌರವ ಕೊಡ್ತೀನಿ. ನಿಮಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತೀನಿ. ಅದಕ್ಕೆ ನಾನು ಇಲ್ಲಿವರೆಗೂ ಬಂದಿರೋದು. ಅಷ್ಟಕ್ಕೂ ಆಂಟಿ, ಈಗಾಗಲೇ ನನ್ನ ಮದುವೆ ಆಗಿ ಹೋಗಿದೆ. ಅಂಥದ್ರಲ್ಲಿ ರಾಕೇಶ್ ಮದುವೆ ಆಗಬಾರ್ದು ಅಂತ ನಾನು ಯಾಕೆ ಬಯಸ್ತೀನಿ ಹೇಳಿ? ನಾನು ಯಾಕೆ ಈ ಥರ ಹೇಳ್ತಿದ್ದೀನಿ? ನೀವು ದಾರಿಲಿ ಹೋಗೋರನ್ನ ಅಡ್ಡ ಹಾಕಿ ಯಾಕೆ ನಾನು ನಿಮ್ಮ ಹತ್ರ ಈ ಥರ ಮಾತಾಡ್ತಿದ್ದೀನಿ ಅಂದರೆ, ಪ್ರಿಯಾಂಕಾ ಎಂಥವಳು, ಅವಳು ಏನು ಮಾಡಕ್ಕೆ ಹೊರಟಿದ್ದಾಳೆ ಅನ್ನೋದು ನನಗೆ ಗೊತ್ತಾಗಿದೆ. ನೀವು ಅಂದ್ಕೊಂಡಿರೋ ಹಾಗೆ ಪ್ರಿಯಾಂಕಾಗಿದ್ದು ಮೊದಲನೇ ಮದುವೆ ಅಲ್ಲ, ಅವಳಿಗೆ ಈಗಾಗಲೇ ಮದುವೆ ಆಗಿದೆ. ನಿಮ್ಮ ಡ್ರೈವರ್ ರಾಜುನೇ ಅವಳ ಗಂಡ. ಇದೆಲ್ಲ ಅವರಿಬ್ರು ಗಂಡ ಹೆಂಡತಿ ಸೇರಿ ಮಾಡಿರೋ ಪ್ಲಾನ್. ನನಗನ್ಸೋ ಪ್ರಕಾರ ನೀವು ಶ್ರೀಮಂತರಿರೋದ್ರಿಂದ ನಿಮ್ಮ ಹತ್ರ ಇರೋ ಹಣ ಒಡವೆನೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಕಿತ್ಕೊಳ್ಳೋಕ್ಕೋಸ್ಕರ ಈ ಥರ ಏನೋ ಪ್ಲಾನ್ ಮಾಡಿದ್ದಾರೆ. ನಿಮಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂದರೆ ನಾನು ನಿಮಗೆ ಒಂದು ಅಡ್ರೆಸ್ ಕೊಡ್ತೀನಿ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ನಿಮಗೆಲ್ಲ ಸತ್ಯನೂ ಗೊತ್ತಾಗುತ್ತೆ. ಹೌದು ಅನುಷಾ, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು? ಅಷ್ಟೊತ್ತಿಗೆ ಅನುಷಾ ಗಂಡ ಅಲ್ಲಿಗೆ ಬರ್ತಾನೆ. ಹೇಗೆ ಗೊತ್ತಾಯಿತು ಅಂದರೆ, ನಿನ್ನೆ ತಾನೇ ಪ್ರಿಯಾಂಕಾ ಮತ್ತು ಅವಳ ಗಂಡ ರಾಜು ಇಬ್ಬರು ನಮ್ಮ ಶೋರೂಮಿಗೆ ಬಂದು ಒಂದು ಕಾರ್ನ ಬುಕ್ ಮಾಡಿದ್ದಾರೆ. ಆವಾಗ ಶೋರೂಮ್ನಲ್ಲಿ ಅನುಷಾನು ನನ್ನ ಜೊತೆ ಇದ್ಲು. ಅವಳು ಪ್ರಿಯಾಂಕಾನ ನೋಡಿ ಗುರ್ತು ಹಿಡ್ದಿದ್ದಾಳೆ. ಅವ್ರ ಡೀಟೇಲ್ಸ್ ಎಲ್ಲ ನೋಡಿದಾಗ ನಮಗೆ ಗೊತ್ತಾಯಿತು ಅವರಿಬ್ಬರು ಗಂಡ ಹೆಂಡತಿ ಅಂತ. ನಾನು ಪ್ರಿಯಾಂಕನ ಹೇಗೆ ಗುರ್ತು ಹಿಡಿದೆ ಅಂದರೆ, ನಾನು ಮೊದಲೇ ಅವಳ ಫೋಟೋಸ್ನ ನೋಡಿದ್ದೆ. ಅದೇ ರಾಕೇಶ್, ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಅವಳ ಫೋಟೋಸ್ನೆಲ್ಲ ಶೇರ್ ಮಾಡಿದ್ರಲ್ವಾ, ಎಂಗೇಜ್ಮೆಂಟ್ ಫೋಟೋಸ್, ಆಮೇಲೆ ನಿಮ್ಮ ಮದುವೆ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡಿದ್ರಿ. ಅದರಿಂದಾಗಿ ನಿನ್ನೆ ನಾನು ಅವಳನ್ನ ಗುರ್ತು ಹಿಡಿಯುವಾಗ ಆಯಿತು. ನಾನು ನಿಜವಾಗ್ಲೂ ಎಷ್ಟು ಶಾಕ್ ಆದೆ ಅಂದರೆ, ಈಗೂ ಜನಗಳು ಇರ್ತಾರ ಅಂತ ಆಶ್ಚರ್ಯ ಆಯಿತು ನನಗೆ. ಅದಕ್ಕೆ ಓಡೋಡಿ ಬಂದಿದ್ದೀನಿ, ನಿಮಗೆ ಈ ವಿಷಯ ಹೇಳಲೇಬೇಕು, ಈ ಮದುವೆನ ನಿಲ್ಲಿಸಬೇಕು ಅಂತ. ಅದು ಅಲ್ಲದೆ ಆ ಪ್ರಿಯಾಂಕಾ ಮೊದಲು ಊರಲ್ಲಿದ್ಲಂತೆ. ಈಗ ರೀಸೆಂಟಾಗಿ ಅವಳು ಈ ಸಿಟಿಗೆ ಬಂದಿರೋದು. ಇಬ್ಬರು ಸೇರಿ ಏನೋ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಯಾರೂ ಅವಳನ್ನು ಗುರ್ತು ಹಿಡ್ದೇ ಇಲ್ಲ. ಪ್ಲೀಸ್ ಆಂಟಿ, ನನ್ನ ಮಾತನ್ನು ನಂಬಿ, ಲೇಟ್ ಮಾಡಬೇಡಿ. ತಡ ಆಗೋಕ್ಕೂ ಮೊದಲೇ ಈ ಮದುವೆನ ನಿಲ್ಲಿಸಿ. ರಾಕೇಶ್ಗೆ ಮೋಸ ಆಗಬಾರ್ದು. ಪ್ಲೀಸ್ ಆ ಪ್ರಿಯಾಂಕಾ ಮತ್ತು ರಾಜನ ಪೊಲೀಸರಿಗೆ ಹಿಡ್ಕೊಡಿ. ನನ್ನನ್ನು ಕ್ಷಮಿಸ್ಬಿಡಮ್ಮ ಅನುಷಾ. ನೀನು ನೋಡಿದ್ರೆ ನಮಗೆ ಒಳ್ಳೇದಾಗಲಿ ಅಂತ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ಯಾ, ಆದರೆ ನಾನು ನಿನಗೆ ಏನೆಲ್ಲ ಅಂದ್ಬಿಟ್ಟೆ. ಪರವಾಗಿಲ್ಲ ಬಿಡಿ ಆಂಟಿ, ನನಗೇನು ಬೇಜಾರಿಲ್ಲ. ರಾಕೇಶ್, ನಡಿಯಪ್ಪ, ಮೊದಲು ನಾವು ಆ ರಾಜು ಮನೆಗೆ ಹೋಗೋಣ. ಆಂಟಿ, ನೀವಿಬ್ಬರೇ ಹೋಗಬೇಡಿ, ನಾನು ನನ್ನ ಗಂಡ ಇಬ್ಬರು ನಿಮ್ಮ ಜೊತೆ ಬರ್ತೀವಿ. ಒಂದು ಕೆಲಸ ಮಾಡೋಣ, ಮೊದಲೇ ನಾವು ಪೊಲೀಸರಿಗೂ ಇನ್ಫಾರ್ಮ್ ಮಾಡ್ಕೊಂಡು ಹೋಗೋಣ. ನಾವಲ್ಲಿ ಹೋಗೋಷ್ಟೊತ್ತಿಗೆ ಪೊಲೀಸರು ಅಲ್ಲಿಗೆ ಬರ್ತಾರೆ, ಅಲ್ಲಿಗೆ ಸರಿ ಹೋಗುತ್ತೆ. ಹೌದು, ಹಾಗೆ ಮಾಡೋಣ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ರಾಕೇಶ್ ಮತ್ತೆ ಅವನ ತಾಯಿ ಇಬ್ಬರು ಡ್ರೈವರ್ ರಾಜು ಮನೆಗೆ ಬಂದಾಗ ಪ್ರಿಯಾಂಕಾ ಕೂಡ ಅಲ್ಲೇ ಇರ್ತಾಳೆ. ಇವ್ರ ಕೈಗೆ ಸಿಕ್ಕಾಕೋತಾಳೆ. ಪೊಲೀಸರು ಇವರಿಬ್ಬರನ್ನು ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗ್ತಾರೆ. ಅನುಷಾ, ನಿಮ್ಮಿಂದ ತುಂಬ ಉಪಕಾರ ಆಯ್ತಮ್ಮ.
ಹೌದು, ನಿಮ್ಮಿಬ್ಬರಿಗೂ ತುಂಬ ಥ್ಯಾಂಕ್ಸ್. ಪರವಾಗಿಲ್ಲ ಬಿಡಿ ಆಂಟಿ, ಇಂಥವ್ರಿಂದ ನೀವು ಪಾರಾದ್ರಲ್ಲ ಅದೇ ನಮಗೆ ಸಮಾಧಾನ. ರಾಕೇಶ್ ಅನುಷನ ಮದುವೆ ಆಗ್ತೀನಿ ಅಂದಾಗ ರಾಕೇಶ್ ತಾಯಿ ಹಠ ಮಾಡಿ ಅವಳನ್ನ ಮದುವೆ ಆಗೋದು ಬೇಡವೇ ಬೇಡ ಅಂತ ಹೇಳಿ ಬಿಡಿಸಿರ್ತಾಳೆ. ಅವಳು ಆ ಥರ ಮಾಡದೇ ಇದ್ದಿದ್ರೆ ರಾಕೇಶ್ ಅನುಷಾಳಂತ ಒಳ್ಳೆ ಹುಡುಗಿನ ಮದುವೆ ಆಗಿರ್ತಿದ್ದ, ಅವನಿಗೆ ಅವನ ಪ್ರೀತಿ ಸಿಕ್ಕಿರ್ತಾ ಇತ್ತು. ಇದನ್ನೆಲ್ಲ ನೆನೆಸ್ಕೊಂಡು ರಾಕೇಶ್ ತಾಯಿಗೀಗ ತುಂಬ ಬೇಜಾರಾಗುತ್ತೆ. ಛೇ, ನಾನು ಇಂಥ ತಪ್ಪು ಮಾಡಿಬಿಟ್ಟೆ. ನಾನು ಹಾಗೆ ಮಾಡದೇ ಇದ್ದಿದ್ರೆ ಅನುಷಾಳಂತ ಒಳ್ಳೆ ಹುಡುಗಿ ಇವತ್ತು ನಮ್ಮ ಮನೆ ಸೊಸೆ ಆಗಿರ್ತಿದ್ಲು, ನನ್ನ ಮಗನು ಸಂತೋಷವಾಗಿರ್ತಿದ್ದ. ಈಗ ಎಷ್ಟು ಯೋಚನೆ ಮಾಡಿ ಏನು ತಾನೇ ಪ್ರಯೋಜನ? ಎಂಥ ಒಳ್ಳೆ ಹುಡುಗಿನ ನನ್ನ ಮಗ ಆರಿಸ್ಕೊಂಡಿದ್ದ, ನನ್ನ ಸೊಸೆಯಾಗಿ ಬರ್ತಿದ್ಲಿ ಇವತ್ತು ಅನುಷಾ. ಛೇ, ನನ್ನ ಕೈಯಾರೆ ಎಲ್ಲ ಹಾಳು ಮಾಡಿಬಿಟ್ಟೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.